ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮದ ಅಡಿಯಲ್ಲಿ ಬರುವಂತಹ ಖಾನ್ ಅಕಾಡೆಮಿ, ಈ ಖಾನ್ ಅಕಾಡೆಮಿಯಲ್ಲಿ ಯಾವ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಶಿಕ್ಷಕರು, ಹಾಗೂ ಮಕ್ಕಳನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವಂತೆ ಖಾನ್ ಅಕಾಡೆಮಿಯ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಗಣಿತ, ವಿಜ್ಞಾನ ಹಾಗೂ ಇತ್ತೀಚೆಗೆ ಆಂಗ್ಲ ಭಾಷೆ ಬೋಧಿಸುವ ಶಿಕ್ಷಕರು ಕೂಡ ಕಡ್ಡಾಯವಾಗಿ ಆನ್ಲೈನ್ ಮೂಲಕ ನೋಂದಣಿಯನ್ನು ಮಾಡ್ಕೋಬೇಕು ಅನ್ನೋದು ಸರ್ಕಾರದ ಸುತ್ತೋಲೆಯಲ್ಲಿ ತಿಳಿಸಿರುವ ವಿಷಯ. ಸೊ ಈ ಒಂದು ಖಾನ್ ಅಕಾಡೆಮಿಗೆ ಯಾವ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ತಾವು ತಮ್ಮ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಟ್ಕೊಳ್ಳಿ. ಆನಂತರ ಇಲ್ಲಿ ಸರ್ಚ್ ಗೂಗಲ್ URL ಅಲ್ಲಿ ಖಾನ್ ಅಕಾಡೆಮಿ ಅಂತೇಳಿ ಕ್ಲಿಕ್ ಮಾಡಿ. ಖಾನ್ ಅಕಾಡೆಮಿಯ ಫಸ್ಟ್ ಒಂದು ಲಿಂಕ್ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಾವು ನೋಡ್ಬೋದು ಡೊನೇಟ್, ಲಾಗಿನ್ ಮತ್ತು ಸೈನ್ ಅಪ್ ಅಂಥೇಳಿ ಮೇಲ್ಗಡೆ ರೈಟ್ ಸೈಡಲ್ಲಿ ಅಪ್ ಸೈಡಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಕ್ಕಂಥ ಲಾಗಿನ್ ಮತ್ತು ಸೈನ್ ಅಪ್, ಇವೆರಡರಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೈನ್ ಅಪ್ಪಲ್ಲಿ ನೀವು ಇಲ್ಲಿ ನೋಡ್ಬೋದು ಐ ಆಮ್ ಎ ಲರ್ನರ್, ಐ ಆಮ್ ಎ ಟೀಚರ್, ಐ ಆಮ್ ಎ ಪೇರೆಂಟ್ ಅಂತೇಳಿ. ಸೊ ನೀವು ಶಿಕ್ಷಕರಾಗಿರೋದ್ರಿಂದ ಇಲ್ಲಿ ಐ ಆಮ್ ಎ ಟೀಚರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ನೀವು ನಿಮ್ಮ ಇಮೇಲನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಅನಂತರ ಸ್ಟ್ರಾಂಗ್ ಪಾಸ್ವರ್ಡನ್ನು ಇಲ್ಲಿ ಕೇಳುತ್ತೆ, ಪಾಸ್ವರ್ಡನ್ನು ಹಾಕೋಬೇಕಾಗಿರುತ್ತೆ. ಇಮೇಲ್ ಪಾಸ್ವರ್ಡನ್ನು ಹಾಕಿದ ನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ತಾವು ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೈನ್ ಅಪ್ ಸಕ್ಸಸ್ಫುಲಿ ಅಂತ ಬಂದಾದ ನಂತರ ತಾವಿಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ ಮಿಡ್ಲು, ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ತಾವು ಆಲ್ರೆಡಿ ಸೇವ್ಡ್ ಆಗಿದ್ದರೆ ಇಲ್ಲಿ ಇಮೇಲ್ ಅಥವಾ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವು ಇಲ್ಲಿ ತಮ್ಮ ಇಮೇಲ್ ಮತ್ತು ಪಾಸ್ವರ್ಡು ಆಟೋ ಸೇವ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ವೆಲ್ಕಮ್ ಟು ಅಂತ ಬಂದು ನಿಮ್ಮ ಹೆಸರು ಬಂದಿರುತ್ತೆ. ನಂತರ ಇಲ್ಲಿ ಕೆಳಗಡೆ ನನ್ನ ಶಾಲೆ ಕೂಡ ಹೆಸರು ಬರ್ತಾ ಇದೆ. ಇದನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಖಾನ್ ಮೆಗಾ ಟೂಲ್ಸ್ ಅಂತ ಇದೆ. ಸೊ ಆನಂತರ ಕ್ಲಾಸಸ್ಸು, ಸ್ಟೂಡೆಂಟ್ಸು, ರಿಸೋರ್ಸಸ್ ಅಂತ ಇದೆ. ಸೊ ನಾನು ಇಲ್ಲಿ ಬಲಭಾಗದಲ್ಲಿ ಡೊನೇಟ್ ಪಕ್ಕದಲ್ಲಿ ಕಾಣ್ತಕ್ಕಂಥ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಏನು ಕಾಣುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಮ್ಮ ಅಕೌಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸಲ್ಲಿ ತಮ್ಮ ಹೆಸರನ್ನು ಇಲ್ಲಿ ಹಾಕ್ಕೋಬೇಕಾಗಿರುತ್ತೆ. ಹೆಸರು, ನಿಕ್ ನೇಮ್, ಆನಂತರ ಯೂಸರ್ ನೇಮ್, ಆನಂತರ ಪ್ರೈಮರಿ ಲ್ಯಾಂಗ್ವೇಜ್ ಏನಂತ ಇದೆ, ಇಲ್ಲಿ ಪ್ರೈಮರಿ ಲ್ಯಾಂಗ್ವೇಜ್ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ವಿಡಿಯೋ ಶೋ ಕ್ಯಾಪ್ಷನ್ಸ್ ಅಂತ ಇರುತ್ತೆ, ಪಾಸ್ವರ್ಡನ್ನು ಇಲ್ಲಿ ಹಾಕ್ಕೋಬೋದು. ನೀವು ನಿಮ್ಮ ಪಾಸ್ವರ್ಡನ್ನು ಮೊದಲು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಚೇಂಜಸ್ಸನ್ನು ಮಾಡ್ಬೋದು. ಆನಂತರ ಇಲ್ಲಿ ಶಾಲೆ ಹೆಸರು ಬರುತ್ತೆ, ಕಂಟ್ರಿ ನೇಮ್ ಅಂತ ಬರುತ್ತೆ. ಇದನ್ನೆಲ್ಲ ಆದ ನಂತರ ತಾವಿಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ಪುನಃ ತಾವು ಬ್ಯಾಕ್ ಹೋಮಿಗೆ ಬಂದಾದ ನಂತರ ಇಲ್ಲಿ ಕ್ಲಾಸಸ್ ಅಂತ ಕೇಳುತ್ತೆ. ಇಲ್ಲಿ ಕ್ಲಾಸಸ್ಸಲ್ಲಿ ನಿಮಗೆ ಇಲ್ಲಿ ಯುವರ್ ಕ್ಲಾಸಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಾನು ಆ್ಯಡ್ ಮಾಡಿರ್ತಕ್ಕಂಥ ಕ್ಲಾಸಸ್ಗಳು ಕಾಣ್ತಾ ಇದೆ. ಸೊ ನೀವು ಫ್ರೆಷರ್ ಆಗಿರೋದ್ರಿಂದ ಇಲ್ಲಿ ಆ್ಯಡ್ ನ್ಯೂ ಕ್ಲಾಸ್ ಅಂತ ಏನು ಕಾಣುತ್ತಲ್ಲ, ಆ್ಯಡ್ ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಯುವರ್ ಕ್ಲಾಸ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಾಸನ್ನು ಟೈಪ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಅಂತ ಕೇಳಿದೆ. ಇಲ್ಲಿ 6th TH _ ಸೈನ್ಸ್ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೈನ್ಸ್ _ 2025-26 ಈ ರೀತಿಯಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಇದೇ ನೇಮಿಂದ ಒಂದು ಆಲ್ರೆಡಿ ಕ್ಲಾಸನ್ನು ಆ್ಯಡ್ ಮಾಡಿರೋದ್ರಿಂದ ಸೊ ಇದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ತಾವಿಲ್ಲಿ ಫ್ರೆಷರ್ ಆಗಿರೋದು ನಾನಿಲ್ಲಿ ಒಂದು 8th ಅಂತ ಚೇಂಜ್ ಮಾಡ್ತಾಯಿದ್ದೀನಿ. 6th ಮತ್ತು 7th ಎರಡೂ ಆಗಿದೆ. ಸೊ 8th ಆ್ಯಡ್ ಮಾಡಿ 8 ಸೈನ್ಸ್ 2025-26 ಅಂತ ಕೊಟ್ಟಿದ್ದೀನಿ. ಅನಂತರ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಾವು ಸೈನ್ಸಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ, ಇಲ್ಲಿ ನೋಡಿ ಇಲ್ಲಿ ಮ್ಯಾಥ್ಸ್ ಕರ್ನಾಟಕ ಮತ್ತು ಸೈನ್ಸ್ ಕರ್ನಾಟಕ ಅಂತ ಇದೆ. ಸೊ ಇಲ್ಲಿ ಕ್ಲಾಸ್ KA ಸೈನ್ಸ್ 6 ಅಥವಾ KA ಸೈನ್ಸ್ 7, KA ಸೈನ್ಸ್ 8. ನಾನು ಇಲ್ಲಿ 8th ಅಲ್ಲಿ ಕೊಟ್ಟಿರೋದ್ರಿಂದ KA ಸೈನ್ಸ್ ಕ್ಲಾಸ್ 8 ಅಂತ ಕೊಡ್ತಾ ಇದ್ದೀನಿ. ನೀವು 6th ಆ್ಯಡ್ ಮಾಡ್ತಾಯಿದ್ರೆ KA ಸೈನ್ಸ್ ಕ್ಲಾಸ್ 6 ಅಂತೇಳಿ ಕೊಟ್ಟು ಅನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇಲ್ಲ ಕೆಳಗಡೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇಲ್ಲಿ ಕೆಳಗಡೆ ಸ್ಕಿಪ್ ಆಪ್ಷನ್ ಕಾಣ್ತಾ ಇಲ್ಲ, ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ರಿ. ಇಲ್ಲಿ ನೋಡ್ಬೋದು ತಾವು
ನನ್ನ ಮೊದಲಿನ ಕ್ಲಾಸಸ್ ಮೇಲೆ ತಾವು ಈ ರೀತಿಯಲ್ಲಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸಸ್ ಅಂತೇಳಿ ಏನು ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಅದು ಬರ್ತಾ ಇದೆ. ಸೊ ಇಲ್ಲಿ ನಾನು ಈಗ ತಾನೇ ಆ್ಯಡ್ ಮಾಡಿರ್ತಕ್ಕಂಥ 8th ಸೈನ್ಸ್ 2025-26 ಮೇಲೆ ಬರ್ತಾ ಇಲ್ಲ. ಸೊ ಇದನ್ನು ಹೇಗೆ ಲಾಗಿನ್ ಆಗೋದು ಅಥವಾ ಹೇಗೆ ಶೋ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ತಾವು 3 ಚುಕ್ಕೆ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಂತರ ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್, ಆನಂತರ ಕೆಳಗಡೆ ಕಾಣ್ತಕ್ಕಂಥ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಕೂಲ್ ನೇಮ್ ಆಲ್ರೆಡಿ ಹಾಕಿರೋದ್ರಿಂದ ಇಲ್ಲಿ ಸ್ಕೂಲ್ ನೇಮ್ ತೋರಿಸ್ತಾ ಇದೆ. ಆನಂತರ ಗ್ರೇಡ್ ಅಂತ ಬರ್ತಾ ಇದೆ. ಗ್ರೇಡ್ ಇಲ್ಲಿ ನಾನು 8th ಅಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ. 8th ಕ್ಲಿಕ್ ಮಾಡಿ ಸೇವ್ ಕೊಡ್ತಾಯಿದ್ದೀನಿ. ನೋಡಿ, ಸೇವ್ ಕೊಟ್ಟಾದ ನಂತರ ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಈಗ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂಥೇಳಿ ಬ್ಲೂ ಕಲರಲ್ಲಿ ಶೋ ಆಗ್ತಾ ಇದೆ. ಜೊತೆಗೆ ಇಲ್ಲಿ ತಾವು ಇಲ್ಲಿ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಸ್ಟೂಡೆಂಟ್ಸ್ 0 ಸ್ಟೂಡೆಂಟ್ಸ್ ಅಂತ ಬರ್ತಾ ಇದೆ. ತಾವು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆ್ಯಡ್ ಸ್ಟೂಡೆಂಟಲ್ಲಿ ಇಲ್ಲಿ ಕಾಣ್ತಕ್ಕಂಥ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ ಸ್ಟೂಡೆಂಟ್ ನೇಮಲ್ಲಿ ಒಂದೊಂದೇ ನೇಮ್ಗಳನ್ನು ಹಾಕ್ತಾ ಇದ್ದೀನಿ. ಆನಂತರ ಯೂನಿಕ್ ಯೂಸರ್ ನೇಮ್ ತಾನಾಗಿ ಅದು ತಗೋತಾ ಇರುತ್ತೆ. ಆನಂತರ ಆ್ಯಡ್ ನ್ಯೂ ಲೈನ್ ಮೇಲೆ ಒಂದೊಂದೇ ಕ್ಲಿಕ್ ಮಾಡ್ತಾ ಮಕ್ಕಳ ಹೆಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಷ್ಟು 4 ಮಕ್ಕಳ ಹೆಸರುಗಳನ್ನು ಹಾಕಿದ ನಂತರ ನಾನಿಲ್ಲಿ ಕಾಣ್ತಕ್ಕಂಥ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ವರ್ಡನ್ನು ಕೊಡ್ತಾ ಇದ್ದೀನಿ. ಪಾಸ್ವರ್ಡು ಅದು ಸಿಸ್ಟಮ್ಮೇ ಒಂದು ಪಾಸ್ವರ್ಡ್ ಕೊಟ್ಟಿದೆ. ಸೊ ಅದೇ ಪಾಸ್ವರ್ಡ್ ಬೇಕು ಅಂದರೆ ಅದನ್ನೇ ಬಿಡ್ಬೋದು, ಅಥವಾ ನೀವು ನಿಮ್ಮದೇ ಆದಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕ್ಕೋಬೋದು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಾದ ನಂತರ ಇಲ್ಲಿ ಸ್ಕಿಪ್ ಆರ್ ಡೌನ್ಲೋಡ್ CSV ಅಂತ ಬರುತ್ತೆ. ಡೌನ್ಲೋಡ್ CSV ಮೇಲೆ ಕ್ಲಿಕ್ ಮಾಡೋದ್ರಿಂದ ತಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳು ನಿಮ್ಮ ಒಂದು ಮೊಬೈಲ್ನಲ್ಲಿ ಅಥವಾ ಸಿಸ್ಟಮಲ್ಲಿ ಉಳ್ಕೊತ ಹೋಗುತ್ತೆ. ಡೌನ್ಲೋಡ್ ಅಗೈನ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ನೋಡಿ, ಈಗ ಆ್ಯಡ್ ಮಾಡಿರ್ತಕ್ಕಂಥ ಮಕ್ಕಳ ಒಂದು ಟೋಟಲ್ ಎಷ್ಟು ಸಂಖ್ಯೆ ಇತ್ತು ಅಷ್ಟು ಸಂಖ್ಯೆಗಳು ನಾವಿಲ್ಲಿ 4 ಮಕ್ಕಳನ್ನು ಆ್ಯಡ್ ಮಾಡಿದ್ವಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಪಕ್ಕದಲ್ಲಿ 4 ಸ್ಟೂಡೆಂಟ್ಸ್ ಅಂತೇಳಿ ಓಪನ್ ಆಗಿದೆ. 8th ಸೈನ್ಸ್ 2025-26 ಕೋರ್ಸ್ ನೇಮ್ ಕೂಡ ಬಂದಿದೆ. ಸ್ಟೂಡೆಂಟ್ಸು 4 ಸ್ಟೂಡೆಂಟ್ಸ್, ಸ್ಕೂಲ್ ಕೂಡ ಶಾಲೆ ಹೆಸರು ಕೂಡ ಬಂದಿದೆ. ಇಲ್ಲಿ ಆ್ಯಡ್ ಮಾಸ್ಟರಿ ಗೋಲ್ ಅಂತ ಕಾಣ್ತಿದ್ದಿಲ್ಲ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಸೈನ್ ಮಾಸ್ಟರಿ ಗೋಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅಸೈನ್ ಕೋರ್ಸ್ ಆರ್ ಯೂನಿಟ್ ಮಾಸ್ಟರಿ ಗೋಲ್ಸ್ ಅಂತೇಳಿ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಮತ್ತು ಸೆಲೆಕ್ಟ್ ಕಂಟೆಂಟ್ ಅಂತ ಇದೆ. ಸೆಲೆಕ್ಟ್ ಕಂಟೆಂಟಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಯೂನಿಟ್ ಮಾಸ್ಟರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಲೆಸನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಕ್ರಾಪ್ ಪ್ರೊಡಕ್ಷನ್ ಯೂನಿಟ್ KA ಸೈನ್ಸ್ ಕ್ಲಾಸ್ 8 ಅಂತ ಇದೆ. ಸೊ ಇಲ್ಲಿ ನಿಮ್ಮ ಟಾರ್ಗೆಟ್ ಡೇಟ್ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ 25 ಜನವರಿ 2026 ಅಂತ ಇದೆ. ಸೊ ನಾನು ಅದನ್ನು ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತ ಇದೆ, ಅದರ ಮೇಲೆ ಬ್ಲೂ ಕಲರ್ ಇರ್ತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಾಸ್ಟರಿ ಗೋಲ್ ಪ್ರೋಗ್ರೆಸ್ಸು ನಾನು ಆಗಲೇ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಎರಡನೇದಿಲ್ಲಿ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಬಲ್ಸಲ್ಲಿ ಕ್ಲಿಕ್ ಆಗಿದೆ. ಸೊ ಇಲ್ಲಿ ಗೋಲ್ ಪ್ರೋಗ್ರೆಸ್ಸು ಇಲ್ಲಿ 00 ಕಾಣಿಸ್ತಾ ಇದೆ. ಈ ರೀತಿಯಾಗಿ ತಾವು ಸಹಶಿಕ್ಷಕರುಗಳು ಲಾಗಿನ್ ಆಗೋದು ಮತ್ತು ತಮ್ಮ ತರಗತಿಯ ಮಕ್ಕಳನ್ನು ಆ್ಯಡ್ ಮಾಡೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಆನಂತರ ಇಲ್ಲಿ ಅಸೈನ್ ಟು ಖಾನ್ ಅಕಾಡೆಮಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಮಾಡೋದ್ರ ಮೂಲಕ ತಾವು ಖಾನ್ ಅಕಾಡೆಮಿಯ ಮೂಲಕ ತಮ್ಮ ಮಕ್ಕಳಿಗೆ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಹೇಳ್ತಾ ವಿಡಿಯೋದನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.